ಶಿವರಂಜನಿ ತಂಡದ 2ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿದ ಎಲ್ಲ ನನ್ನ ಲವ್ಲಿ ಸಿಂಗರ್ಸ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ಇಂದು ನಮ್ಮ ಶಿವರಂಜನಿ ಟೀಮ್ನ 2ನೇ ವಾರ್ಷಿಕೋತ್ಸವ. ನಿಮ್ಮೆಲ್ಲರ ಜೊತೆ ಸೆಲೆಬ್ರೇಟ್ ಮಾಡ್ತಿರೋದು ನಿಜವಾಗ್ಲೂ ನಮಗೆ ತುಂಬ ಖುಷಿಯಾದ ವಿಚಾರವಾಗಿದೆ. 2 ಇಯರ್ಸ್ ಬ್ಯಾಕ್ ಮ್ಯೂಸಿಕ್ ಮೇಲೆ ಇರೋ ಫ್ಯಾಷನ್ನು, ಫ್ರೆಂಡ್ಶಿಪ್ಪು ಮತ್ತು ಒಂದು ಒಳ್ಳೆ ಇಂಟೆನ್ಷನಿಂದ ನಾವು ಈ ಶಿವರಂಜನಿ ತಂಡವನ್ನು ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಇದೇ ಶಿವರಂಜನಿ ತಂಡ ಒಂದು ಬ್ಯೂಟಿಫುಲ್ ಫ್ಯಾಮಿಲಿಯಾಗಿ ಬೆಳೆದಿದೆ. ತುಂಬ ಖುಷಿಯಾದ ವಿಚಾರ ಇದು. ಕರೋಕೆ ಈವೆಂಟ್ ಕಂಡಕ್ಟ್ ಮಾಡೋದಷ್ಟೇ ಅಲ್ಲ ಇದು. ಸೊ ಸಿಂಗಿಂಗು ಟ್ಯಾಲೆಂಟ್ ಇರೋ ಹಲವಾರು ಆಸ್ಪೈರಿಂಗ್ ಸಿಂಗರ್ಸ್ಗೆ ಒಂದು ಗುಡ್ ಪ್ಲ್ಯಾಟ್ಫಾರ್ಮ್ ಆಗಿ ಕೊಡಬೇಕಂತ ನಮ್ಮ ತುಂಬ ದಿನದ ಉದ್ದೇಶದಿಂದ ಅದನ್ನು ನಾವು ಇವಾಗ ಸಂಪೂರ್ಣಗೊಳಿಸ್ತಾ ಇದ್ದೀವಿ. ಆನೆಸ್ಟ್ಲಿ ಪ್ರತಿ ಈವೆಂಟ್ ಆರ್ಗನೈಸ್ ಮಾಡೋದು ಈಸಿ ಆಗೋಲ್ಲ. ಎಲ್ಲರಿಗೂ ಅಷ್ಟೇ, ಯಾರೇ ಅಡ್ಮಿನ್, ಯಾರೇ ಕರೋಕೆ ಇದು ಮಾಡಿದರೂ ಕೂಡ ಇವೆಂಟ್ ಅಂತ ಸ್ಟಾರ್ಟ್ ಮಾಡಿದರೆ ಎಲ್ಲರೂ ಸೇರಿಸೋದಾಗಲಿ, ಪ್ರತಿಯೊಬ್ಬರು ಟ್ಯಾಲೆಂಟರ್ಸ್ ಆಗಲಿ, ಸಿಂಗರ್ಸ್ನಾಗಲಿ, ಸೊ ಒಂದು ಡಿಫ್ರೆಂಟ್ ಕರೋಕೆ ಕೊಡಬೇಕನ್ನೋದೇ ಪ್ರತಿಯೊಬ್ಬರ ಆಸೆ ಆಗಿರುತ್ತೆ. ಸೊ ಅದನ್ನು ನಾವು ಮಾಡ್ಬೇಕು ಅಂದ್ಕೊಂಡಿದ್ವಿ, ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ಆದರೆ ನಮ್ಮ ಮೆಂಬರ್ಸ್ ಸಪೋರ್ಟ್ ಟೀಮ್ ಪ್ರತಿಯೊಬ್ಬರು ಮೆಂಬರ್ಸು ಇಲ್ಲಿರೋರು ಎಲ್ಲರೂ ನಮ್ಮ ಲವರ್ ಸಿಂಗರ್ಸ್ ಅಂತೂ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಇಲ್ಲಿವರೆಗೂ ತುಂಬಾ ಸಪೋರ್ಟಿವ್ ಆಗಿ ನಾವು ಏನು ಅವ್ರು ಹೇಳೋದು ನಾವು ಕೇಳ್ತೀವಿ, ನಾವು ಹೇಳೋದನ್ನ ಅವ್ರು ಕೇಳ್ತೀವಿ. ಇಲ್ಲಿ ಅಡ್ಮಿನು ಮೆಂಬರ್ಸ್ ಅನ್ನೋದು ಯಾವುದೇ ರೀತಿ ಭೇದ ಭಾವ ಇಲ್ದಂಗೆ ಇಲ್ಲಿವರೆಗೂ ನಾವು ನಡೆಸ್ಕೊಳ್ತಾ ಬಂದಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲವ್ಲಿ ಸಿಂಗರ್ಸ್. ಇವೆಂಟ್ ಅಳ್ಬೇಡಿ ಮ್ಯಾಮ್, ಪರವಾಗಿಲ್ಲ. ಇಲ್ಲಮ್ಮ, ನಂಗೆ ಗಂಟೆ ಗೊತ್ತಾಯ್ತು ಕೋಲ್ಡ್ ಆಗಿದೆ ಅಂತ, ಸುಮ್ಮನೆ ಒಂಚೂರು ಹುಷಾರಿಲ್ಲ ಅಂದರೂ ಮಾತಾಡ್ತಾ ಇದ್ದೀನಿ ನಾನು. ಸೊ ಎಂಟರ್ಟೈನ್ಮೆಂಟ್ ವಿಷಯಕ್ಕೆ ಬಂದರೆ ಟೀಮ್ನವರು ಹೇಗೆ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಅಂತ ಅಂದರೆ, ಇಲ್ಲಿ ಸಿಂಗಿಂಗ್ ಅಂತ ಮಾಡೋಕ್ಕಂತೂ ಬರಲ್ಲ. ಇವಾಗ ನೋಡಿದ್ರಲ್ಲ ಪ್ರೇಮ ಷಣ್ಮುಗಮ್ ಎಲ್ಲ ಯಾವ ರೀತಿ ಎಂಟರ್ಟೈನ್ಮೆಂಟ್ ಕೊಟ್ಟರು ಅಂತ, ಆ ಥರನೇ. ಸೊ ಸಿಂಗಿಂಗ್ ವಿತ್ ಎಂಟರ್ಟೈನ್ಮೆಂಟ್ ಸೂಪರಾಗಿ ಮಾಡ್ತಾರೆ ನಮ್ಮ ಸಿಂಗರ್ಸ್ ಮಾತ್ರ. ಸೊ ಅದರಲ್ಲಿ 2 ಮಾತೇ ಇಲ್ಲ. ಫನ್ ಆ್ಯಕ್ಟಿವಿಟೀಸ್, ಆರ್ಟಿಸ್ಟ್ ಹಾನರಿಸಿಂಗ್, ಫ್ಯಾಮಿಲಿ ಅಟ್ಮಾಸ್ಫಿಯರ್, ಸರ್ಪ್ರೈಸ್ ಪ್ರೋಗ್ರಾಮ್ಸ್, ಸೋಷಲ್ ಕಾಸ್ಟ್ ಸಪೋರ್ಟ್, ಈ ರೀತಿ ಎಂಟರ್ಟೈನ್ಮೆಂಟ್ ಬಾಂಡಿಂಗ್ ಮತ್ತು ಬೇರೆ ಕಡೆನೂ ಇರುತ್ತೆ. ಬಟ್ ನಮ್ಮಲ್ಲಿ ಇರೋದು ನನಗೆ ಸ್ಪೆಷಲಾಗಿ ಹೇಳಬೇಕು ಅನ್ನಿಸ್ತಾ ಇದೆ. ನಾನು ನಿಜವಾಗ್ಲೂ ನಮ್ಮ ಟೀಮಲ್ಲಿ ಆ ಥರದ್ದು ಎಲ್ಲನೂ ಇದೆ. ವಿಶೇಷವಾಗಿ ಇದೇ ರೀತಿ ಸಮಾಜದ ಕಡೆಗಿನ ನಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ನಾವು ಯಾವುದೇ ರೀತಿ ಮರೆತಿಲ್ಲ. ಯೂಶಲಿ ಎವರಿ ಇಯರ್ ಮ್ಯೂಸಿಕ್ ಫೀಲ್ಡ್ಗೆ ಸಂಬಂಧಪಟ್ಟ ಫೈನಾನ್ಷಿಯಲಿ ನೀಡ್ಲಿ ಪೀಪಲ್ಸ್ ಮತ್ತು ನಮ್ಮ ಕೈಲಾದ ಸಪೋರ್ಟ್ ಮಾಡ್ತಾ ಬಂದಿದ್ದೀವಿ. ಇವತ್ತು ಕೂಡ ಮಂಜುನಾಥ್ ಮೆಲೋಡಿ ಆರ್ಕೆಸ್ಟ್ರಾ ಅವರಿಗೂ ಕೂಡ ಏನೋ ನಮ್ಮ ಕೈಲಾದಂಥ ಸಣ್ಣ ಸಹಾಯ ಮಾಡಬೇಕಂತ ನಾವು ನಿರ್ಧಾರ ಮಾಡಿದ್ದೀವಿ. ಅದನ್ನು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮಂಜುನಾಥ್ ಸರ್. ಈ ಎಂಟೈರ್ ಜರ್ನಿನಲ್ಲಿ ನಮ್ಮ ಪ್ರತಿಯೊಬ್ಬ ಮೆಂಬರ್ಸು ಕಾಂಟ್ರಿಬ್ಯೂಷನ್ನು ತುಂಬ ದೊಡ್ಡದು. ಸ್ಟೇಜ್ ಮೇಲೆ ಆಡಿದವರು, ಬ್ಯಾಕ್ ಸ್ಟೇಜ್ನಲ್ಲಿ ವರ್ಕ್ ಮಾಡಿದವರು, ಮೋಟಿವೇಟ್ ಮಾಡಿದವರು, ಎವರಿ ಈವೆಂಟ್ಗೆ ಸಪೋರ್ಟ್ ಮಾಡಿದವರು, ಈಚ್ ಒನ್ ಆಫ್ ಯು ಈಸ್ ದ ಸ್ಟ್ರಾಂಗ್ ಆಫ್ ಶಿವರಂಜನಿ. ಇಂದು ಕೆಲವು ನಮ್ಮ ಟೀಮ್ ಮೆಂಬರ್ಸ್ ಕೆಲವೊಂದು ವಿಚಾರದಲ್ಲಿ ಹೆಲ್ತ್ ಇಶ್ಯೂಸಿಂದ ಇರ್ಬೋದು, ಏನೋ ಒಂದು ಕೆಲವೊಂದು ವಿಚಾರದಲ್ಲಿ ಬರ್ದೇಲೇ ಇಲ್ಲ. ಸೊ ಅವರು ಎಲ್ಲೇ ಇದ್ದರೂ ಕೂಡ ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಾರೆ. ಇವತ್ತು ಅವರು ನಮ್ಮ ಮುಂದೆ ಇಲ್ಲ, ಆದರೆ ಅವ್ರನ್ನ ನೆನೆಸ್ಕೊಂಡೆ ನಾವು ಪ್ರತಿಯೊಂದು ಕಾರ್ಯಗಳನ್ನು ಮಾಡ್ತಾ ಇದ್ದೀವಿ. ಸ್ಪೆಷಲಿ ಇಲ್ಲಿ ಇದ್ದಿದ್ರೂ ಕೂಡ ಎಮೋಷ್ನಲಿ ಅವರು ಸದಾ ನಮ್ಮ ಜೊತೆಲಿ ಇದ್ದೇ ಇರ್ತಾರೆ. ಫೈನಲಿ ಶಿವರಂಜನಿ ಮೇಲೆ ಲವ್, ಟ್ರಸ್ಟ್ ಮತ್ತು ಸಪೋರ್ಟ್ ತೋರಿಸಿದ ಪ್ರತಿಯೊಬ್ಬರು ಮೆಂಬರ್ಸ್ಗೂ, ಗೆಸ್ಟಿಗೂ, ಸ್ಪಾನ್ಸರಿಗೂ, ಆರ್ಟಿಸ್ಟ್ಗೂ, ವೆಲ್ ವಿಶಸ್ಗೆ ನಮ್ಮ ಹೃತ್ಪೂರ್ವಕ ಧನ್ಯವಾದಗಳು. ಚಿಕ್ಕ ಕರೆಕ್ಷನ್, ಅವ್ರು ಹೇಳಿದ್ದು ನಮ್ಮಲ್ಲಿ ಕೆಲವು ಟೀಮ್ ಮೆಂಬರ್ಸ್ ಇಲ್ಲ ಅಂದರೆ ಕಾರಣಾಂತರಗಳಿಂದ ಅವ್ರಿಗೆ ಕೆಲವ್ರಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇದೆ, ಕೆಲವ್ರಿಗೆ ರೆಗ್ಯುಲರ್ ಅಟೆಂಡೀಸು. ನಮ್ಮ ಈವೆಂಟ್ ಯಾವಾಗ ಬಂದರೂ ಅವರು ಇದರ ತುಂಬಿ ತೊಳುತ್ತಾರೆ, ತುಂಬ ಚೆನ್ನಾಗಿರುತ್ತೆ, ಲೈವ್ಲಿ ಆಗಿಟ್ಟಿರ್ತಾರೆ. ಕೆಲವ್ರಿಗೆ ಆರೋಗ್ಯದ ಪ್ರಾಬ್ಲಮ್ ಇದೆ, ಕೆಲವ್ರಿಗೆ ಪ್ರಯರ್ ಕಮಿಟ್ಮೆಂಟ್ಸ್ ಇದೆ, ಹಾಗಾಗಿ ಅವ್ರು ಬರೋಕ್ಕಾಗಿಲ್ಲ. ಅವ್ರನ್ನೆಲ್ಲ ತುಂಬಾ ಮಿಸ್ ಮಾಡ್ಕೊತಾ ಇದ್ದೀವಿ. ಅದನ್ನೇ ಅವ್ರು ಹೇಳ್ತಾರೆ, ಅವ್ರು ಇಲ್ಲದೇ ಇದ್ರೂ ಎಮೋಷ್ನಲಿ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ. ಬೇರೆ ಥರ ಅನ್ಕೋಬೇಡಿ.
ಫೈನಲಿ ಥ್ಯಾಂಕ್ ಯು ಸೋ ಮಚ್. ನಮ್ದು ಈ 2ನೇ ವರ್ಷದ ವಾರ್ಷಿಕೋತ್ಸವ ತುಂಬ ಅದ್ಭುತವಾಗಿ ನಡೀತಿದೆ, ನಡೆಯುತ್ತೆ. ಇನ್ನೂ ಆಫ್ ಟೈಮ್ ಇದೆ, ಅರ್ಧ ಟೈಮ್ ಇದೆ. ಇವಾಗ ಎಲ್ಲರೂ ಊಟಕ್ಕೆ ಹೋಗೋಣ. ಇವಾಗ ಎಲ್ಲರೂ ಗ್ರೂಪ್ ಫೋಟೋ ತೆಕ್ಕೊಳ್ಳೋಣ. ಗ್ರೂಪ್ ಫೋಟೋ ತಗೊಂಬಿಡ ಎಲ್ಲ ಸ್ಟೇಜ್ ಗ್ರೂಪ್ ಫೋಟೋಗೆ ಬನ್ನಿ ಎಲ್ಲರೂ ಪ್ಲೀಸ್. ಎಲ್ಲ